ಇತಿಹಾಸದ ಪುಟಗಳಲ್ಲಿ ಕೆಲವು ಯುದ್ಧಗಳು ರಾಜರ ಸಾಮ್ರಾಜ್ಯ ವಿಸ್ತರಣೆಗಾಗಿ ನಡೆದ್ರೆ ಇನ್ನು ಕೆಲವು ಯುದ್ಧಗಳು ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕಾಗಿ ನಡೆದಿವೆ. ಅಂತಹದ್ದೇ ಒಂದು ಐತಿಹಾಸಿಕ ಘಟನೆ 1818 ಜನವರಿ 1 ಭೀಮಾ ಕೊರೆಗಾಂವ್ ಯುದ್ಧ. ಕೇವಲ 500 ಜನರಿದ್ದ ಮಹಾರ್ ಸೈನಿಕರು 30,000ಕ್ಕೂ ಅಧಿಕ ಪೇಶ್ವೆ ಸೈನ್ಯವನ್ನ ಎದುರಿಸಿ ನಿಂತಿದ್ದು ಹೇಗೆ? ಈ ಯುದ್ಧವು ಭಾರತದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ತಿರುವು ಪಡೆಯಲು ಕಾರಣವೇನು? ಇದಷ್ಟೇ ಅಲ್ಲ, ಈ ಒಂದು ದಿನವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸ್ವಾಭಿಮಾನದ ಸಂಕೇತ ಎಂದು ಯಾಕೆ ಕರೆದ್ರು? ಭೀಮಾ ಕೊರೆಗಾಂವ್ ವಿಜಯ ಸ್ತಂಭದ ಬಗ್ಗೆ ಅಂಬೇಡ್ಕರ್ ಅವರ ಹೇಳಿಕೆ ಮತ್ತು ದೃಷ್ಟಿಕೋನ ಏನಿತ್ತು? ಈಗ ದಲಿತರು ಅಂತ ಕರೆಯಲಾಗ್ತಾ ಇರುವಂತಹ ಸಮುದಾಯಗಳ ಇತಿಹಾಸವನ್ನ, ಅವರ ರಾಜರು ಮಹಾರಾಜರುಗಳ ಇತಿಹಾಸವನ್ನ ಯಾವ ರೀತಿ ಮುಚ್ಚಿ ಹಾಕಲಾಗಿದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಹಾಗೂ 19ನೇ ಶತಮಾನದ ಆರಂಭದಲ್ಲಿ ಭಾರತದಾದ್ಯಂತ ನೆಲೆಸಿದ್ದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳು ಭೀಮಾ ಕೊರೆಗಾಂವ್ ಘಟನೆಗೆ ಪ್ರಮುಖ ಅಡಿಪಾಯವಾಗಿದ್ವು. ಪೇಶ್ವೆ ಆಡಳಿತದ ಅವಧಿಯಲ್ಲಿ ವೈದಿಕ ಬ್ರಾಹ್ಮಣೀಯ ಸಮಾಜ ವ್ಯವಸ್ಥೆಯು ಅತ್ಯಂತ ಬಿಗಿಯಾಗಿ ಜಾರಿಯಲ್ಲಿದ್ದು, ಮಹಾರ್ ಸೇರಿದಂತೆ ಅಸ್ಪೃಶ್ಯರೆಂದು ವರ್ಗೀಕರಿಸಲ್ಪಟ್ಟ ಸಮುದಾಯಗಳು ತೀವ್ರ ಸಾಮಾಜಿಕ ಶೋಷಣೆಗೆ ಒಳಗಾಗಿದ್ರು. ಪೇಶ್ವೆಗಳ ರಾಜಧಾನಿಯಾಗಿದ್ದ ಪುಣೆ ನಗರದ ಸಾರ್ವಜನಿಕ ಬೀದಿಗಳಲ್ಲಿ ಮಹಾರ್ ಸಮುದಾಯದ ಜನರು ಮಧ್ಯಾಹ್ನದ 3 ಗಂಟೆಯ ನಂತರ ಸಂಚರಿಸುವುದನ್ನ ನಿಷೇಧಿಸಲಾಗಿತ್ತು. ಆ ಸಮಯದಲ್ಲಿ ಬೀಳುವ ಅವರ ಉದ್ದನೆಯ ನೆರಳು ಉನ್ನತ ಜಾತಿಯವರ ಮೇಲೆ ಬಿದ್ದರೆ ನೆಲ ಮತ್ತು ವ್ಯಕ್ತಿ ಅಪವಿತ್ರಗೊಳ್ಳುತ್ತಾರೆ ಎಂಬ ಅನಿಷ್ಟ ನಂಬಿಕೆ ಜಾರಿಯಲ್ಲಿತ್ತು. ಇದಷ್ಟೇ ಅಲ್ಲದೆ ತಮ್ಮ ಸ್ಪರ್ಶ ಮತ್ತು ಉಗುಳು ನೆಲವನ್ನ ಕಲುಷಿತಗೊಳಿಸಬಾರದು, ಅಪವಿತ್ರಗೊಳಿಸಬಾರದು ಎಂಬ ಕಾರಣಕ್ಕೆ ಕೊರಳಲ್ಲಿ ಮಣ್ಣಿನ ಮಡಿಕೆ ಮತ್ತು ಹೆಜ್ಜೆಯ ಗುರುತುಗಳನ್ನ ಅಳಿಸಿ ಹಾಕಲು ಬೆನ್ನಿನ ಹಿಂದೆ ಸೊಂಟಕ್ಕೆ ಪೊರಕೆಯನ್ನ ಕಟ್ಟುವುದು ಕಡ್ಡಾಯವಾಗಿತ್ತು. ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತಾವಧಿಯಲ್ಲಿ ಮರಾಠರ ಸೈನ್ಯದಲ್ಲಿದ್ದು ಕೋಟೆ ಕೊತ್ತಲಗಳ ರಕ್ಷಣೆಯಲ್ಲಿ ನಿರತರಾಗಿದ್ದ ಮಹಾರರ ಸಶಸ್ತ್ರ ಹಕ್ಕುಗಳನ್ನ ಪೇಶ್ವೆ ಶಾಸನಗಳ ಮೂಲಕ ಕಸಿದುಕೊಳ್ಳಲಾಗಿತ್ತು. ಅವರನ್ನು ಕೇವಲ ಗ್ರಾಮದ ಕಾವಲುಗಾರಿಕೆಗೆ, ಸತ್ತ ಪ್ರಾಣಿಗಳನ್ನ ತೆಗೆದುಹಾಕುವುದು ಮತ್ತು ವರ್ತಮಾನವನ್ನ ತಲುಪಿಸುವ ಬಲುತೇದಾರ್ ಕೆಲಸಗಳಿಗೆ ಸೀಮಿತಗೊಳಿಸಿ ಸಮಾಜದ ಅತ್ಯಂತ ಅಂಚಿಗೆ ತಳ್ಳಲಾಯಿತು. ಇಂತಹ ಆಳವಾದ ಶೋಷಣೆ ಮತ್ತು ಆತ್ಮಾಭಿಮಾನದ ನಿರಾಕರಣೆಯ ವಾತಾವರಣದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತಮ್ಮ ಸೈನ್ಯದ ವಿಸ್ತರಣೆಗಾಗಿ ಮಹಾರ್ ಸಮುದಾಯದ ಯುವಕರನ್ನು ಬಾಂಬೆ ಪ್ರೆಸಿಡೆನ್ಸಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲು ಪ್ರಾರಂಭಿಸಿತು. ಸ್ನೇಹಿತರೆ, 3ನೇ ಆಂಗ್ಲೋ ಮರಾಠ ಯುದ್ಧದ 1817ರಿಂದ 1818ರ ಕಾಲಘಟ್ಟದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಪಶ್ಚಿಮ ಭಾರತದಲ್ಲಿ ತನ್ನ ಮಿಲಿಟರಿ ಪ್ರಭುತ್ವವನ್ನ ವಿಸ್ತರಿಸಲು ಯತ್ನಿಸುತ್ತಿತ್ತು. 1817ರ ನವೆಂಬರ್ನಲ್ಲಿ ಪೂನಾ ಒಪ್ಪಂದ ಬ್ರೇಕ್ ಆದ ನಂತರ ಪೇಶ್ವೆ ಬಾಜಿರಾವ್ ತನ್ನ ಕಳೆದುಹೋದ ರಾಜಧಾನಿ ಪುಣೆಯನ್ನ ಮರು ವಶಪಡಿಸಿಕೊಳ್ಳಲು ಸೇನಾ ಕಾರ್ಯಾಚರಣೆಯನ್ನ ಕೈಗೊಂಡ. ಬ್ರಿಟಿಷ್ ಸೇನಾಧಿಕಾರಿ ಕ್ಯಾಪ್ಟನ್ ಫ್ರಾನ್ಸಿಸ್ ಸ್ಟಾಂಟನ್ ನೇತೃತ್ವದ ಕಂಪನಿಯ ಪಡೆಯು ಶಿರೂರ್ನಿಂದ ಪುಣೆಗೆ ಸಾಗುತ್ತಿದ್ದಾಗ 1818ರ ಜನವರಿ 1 ಬೆಳಗ್ಗೆ ಭೀಮಾ ನದಿಯ ದಂಡೆಯಲ್ಲಿರುವ ಕೊರೆಗಾಂವ್ ಗ್ರಾಮದ ಬಳಿ ಬೃಹತ್ ಮರಾಠ ಪಡೆಯನ್ನ ಎದುರು ನೋಡಿದ್ರು. ಮಿಲಿಟರಿ ಸಂರಚನೆಯ ದೃಷ್ಟಿಯಿಂದ ಈ ಯುದ್ಧವು ಅತ್ಯಂತ ವಿಷಮ ಸನ್ನಿವೇಶದಲ್ಲಿ ನಡೆಯಿತು. ಯಾಕಂದ್ರೆ ಕ್ಯಾಪ್ಟನ್ ಸ್ಟಾಂಟನ್ ಪಡೆಯಲ್ಲಿ ಕೇವಲ 500 ಜನ ಕಾಲ್ದಳದ ಸೈನಿಕರಿದ್ರು. ಅಂದ್ರೆ ಮಹಾರ್ ಸಮುದಾಯದ ಕೇವಲ 500 ಜನ ಸೈನಿಕರಿದ್ರು. ಆದ್ರೆ ಮತ್ತೊಂದು ಕಡೆ ಪೇಶ್ವೆ ಬಾಜಿರಾವ್ ನೇತೃತ್ವದ ಸೈನ್ಯವು ಸುಮಾರು 30,000ಕ್ಕೂ ಅಧಿಕ ಯುದ್ಧ ಸನ್ನದ್ಧ ಸೈನಿಕರನ್ನ ಹೊಂದಿತ್ತು. ಕೊರೆಗಾಂವ್ ಗ್ರಾಮವನ್ನ ವಶಪಡಿಸಿಕೊಳ್ಳಲು ಪೇಶ್ವೆಯು ತನ್ನ ಅತ್ಯುನ್ನತ ಪಡೆಗಳಾದ ಅರಬ್, ಗೋಸಾಯಿನ್ ಮತ್ತು ಮರಾಠ ಇನ್ಫೆಂಟ್ರಿಯ ಸುಮಾರು 2,000ದಿಂದ 3,000 ಪಡೆಗಳನ್ನ ರವಾನಿಸಿದ್ದ. ಬೆಳಗ್ಗೆಯಿಂದ ರಾತ್ರಿ 9 ಗಂಟೆವರೆಗೆ ನಡೆದ 12 ಗಂಟೆಗಳ ಕಾಲದ ಈ ರಕ್ತಸಿಕ್ತ ಯುದ್ಧದಲ್ಲಿ ಕಿರಿದಾದ ಗಲ್ಲಿಗಳಲ್ಲಿ ಭದ್ರವಾಗಿ ನೆಲೆ ನಿಂತಿದ್ದ ಮಹಾರ್ ಸೈನಿಕರು ತೀವ್ರವಾದ ನೀರು ಮತ್ತು ಆಹಾರದ ಅಭಾವದ ನಡುವೆಯೂ ಅಸಾಧಾರಣ ಶೌರ್ಯ ಹಾಗೂ ಶಿಸ್ತಿನಿಂದ ಪೇಶ್ವೆ ದಾಳಿಯನ್ನ ಪ್ರತಿರೋಧಿಸಿದ್ರು. ಈ ಯುದ್ಧದಲ್ಲಿ ಮಹಾರ್ ಸೈನಿಕರು ಅಭೂತಪೂರ್ವ ಯಶಸ್ಸನ್ನ ಸಾಧಿಸಿದ್ರು, ದಾಳಿಯನ್ನ ಮಾಡಿದ್ರು. ರಾತ್ರಿಯಾಗುತ್ತಿದ್ದಂತೆ ಪೇಶ್ವೆಗಳು ಭಯದಿಂದ ಮತ್ತು ತಂತ್ರಗಾರಿಕೆಯ ಹಿನ್ನಡೆಯಿಂದ ಪೇಶ್ವೆ ಸೈನ್ಯವು ದಾಳಿಯನ್ನ ನಿಲ್ಲಿಸಿ ಸತಾರದತ್ತ ಪಲಾಯನ ಮಾಡ್ತು. ಈ ಪಲಾಯನವು ಪೇಶ್ವೆ ರಾಜಪ್ರಭುತ್ವದ ಅಂತಿಮ ಪತನಕ್ಕೆ ನಾಂದಿ ಹಾಡ್ತು. ಸ್ನೇಹಿತರೆ, ಯುದ್ಧ ಮುಗಿದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಸೈನಿಕರ ಸಾಹಸ ಹಾಗೂ ಬಲಿದಾನವನ್ನ ಶಾಶ್ವತಗೊಳಿಸಲು ಕೊರೆಗಾಂವ್ ಗ್ರಾಮದಲ್ಲಿ ಭೀಮಾ ನದಿಯ ಸಮೀಪ ವಿಜಯ ಸ್ತಂಭ ಅಥವಾ ಜಯಸ್ತಂಭ ಎಂಬ ಕಲ್ಲಿನ ಸ್ಮಾರಕವನ್ನ ನಿರ್ಮಿಸಿತು. ಈ ಸ್ಮಾರಕದ ಕಲ್ಲಿನ ಫಲಕದಲ್ಲಿ
ಯುದ್ಧದಲ್ಲಿ ವೀರ ಮರಣ ಅಪ್ಪಿದ್ದ ಮತ್ತು ಗಾಯಗೊಂಡ ಸೈನಿಕರ ಹೆಸರುಗಳನ್ನ ಕೆತ್ತಲಾಗಿದ್ದು ಅದರಲ್ಲಿ ಎಲ್ಲಾ ಮಹಾರ್ ಸೈನಿಕರ ಹೆಸರುಗಳನ್ನ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಸಾಂಪ್ರದಾಯಿಕವಾಗಿ ದಾಖಲೆಗಳಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದ ಅಸ್ಪೃಶ್ಯ ಎಂದು ಕರೆಯಲಾಗುವ ಸಮುದಾಯಕ್ಕೆ ಈ ಸ್ಮಾರಕದ ಮೇಲಿನ ಹೆಸರುಗಳು ಅವರ ಐತಿಹಾಸಿಕ ಅಸ್ತಿತ್ವ ಮತ್ತು ಶೌರ್ಯದ ಪ್ರಥಮ ಶಾಸನಬದ್ಧ ದಾಖಲೆಯಾಗಿ ಮಾರ್ಪಾಡಾಯಿತು. ಬ್ರಿಟಿಷ್ ಸರ್ಕಾರವು ಗಾಯಗೊಂಡ ಜಮಾದಾರ್, ಕಂಡೋಜಿಬಿನಿ, ಗಜೋನಿ, ಮಾಲ್ವಾಡ್ಕರ್ ಇವರಿಗೆ ಅಧಿಕೃತ ಸನಾದು ನೀಡಿ ವಿಜಯ ಸ್ತಂಭದ ಉಸ್ತುವಾರಿಯನ್ನಾಗಿ ನೇಮಿಸಿತು. ಮಹಾರ್ ಜಾನಪದ ಮತ್ತು ಮೌಖಿಕ ಇತಿಹಾಸದಲ್ಲಿ ಸಿದ್ನಾಕ್ ಮಹಾರ್ ಇನಾಮ್ದಾರ್ ಅವರ ಪಾತ್ರವು ಅತ್ಯಂತ ಪ್ರಮುಖವಾಗಿದೆ. ಜಾನಪದ ಐತಿಹ್ಯಗಳ ಪ್ರಕಾರ ಯುದ್ಧಕ್ಕೂ ಮುನ್ನ ಸಿದ್ನಕ್ ಮಹಾರ್ ಎಂಬ ನಾಯಕನು ತಮ್ಮ ಸಮುದಾಯದ ಯುವಕರ ಪಡೆಯೊಂದಿಗೆ ಪೇಶ್ವೆ ಬಾಜಿರಾವ್ ಬಳಿಗೆ ತೆರಳಿ ತಮ್ಮ ಮೇಲಿನ ಅಸ್ಪೃಶ್ಯತೆಯ ಕಟ್ಟುಪಾಡುಗಳನ್ನು ಸಡಿಲಗೊಳಿಸಿದರೆ ಪೇಶ್ವೆ ಸೈನ್ಯದ ಪರವಾಗಿ ಹೋರಾಡುವುದಾಗಿ ಪ್ರತಿಪಾದಿಸಿದ್ದನು. ಆದರೆ ಪೇಶ್ವೆಗಳು ಜಾತಿ ಶ್ರೇಷ್ಠತೆಯ ಅಹಂಕಾರದಿಂದ ಈ ಪ್ರಸ್ತಾಪವನ್ನ ನಿರಾಕರಿಸಿದಾಗ ಮಹಾರರು ಬ್ರಿಟಿಷ್ ಕಂಪನಿಯ ಪರವಾಗಿ ನಿಂತು ಹೋರಾಡಲು ನಿರ್ಧರಿಸಿದರು ಎಂದು ಹೇಳಲಾಗುತ್ತದೆ. ಬ್ರಿಟಿಷ್ ನಾಯಕರ ಕ್ಯಾಪ್ಟನ್ ಸ್ಟ್ಯಾಂಟನ್ ಅವರ ಅಧಿಕೃತ ಮಿಲಿಟರಿ ವರದಿಗಳಲ್ಲಿ ಅಥವಾ ಸ್ಮಾರಕದ ಕೆತ್ತನೆಗಳಲ್ಲಿ ಸಿದ್ನಕ್ ಹೆಸರು ನೇರ ಉಲ್ಲೇಖವಿಲ್ಲದೇ ಇದ್ರೂ ದಲಿತ ಸಾಮಾಜಿಕ ಜಾಗೃತಿಯಲ್ಲಿ ಸಿದ್ನಕ್ ಮಹಾರ್ ಅಸ್ಪೃಶ್ಯರ ಪ್ರತಿರೋಧದ ಸಂಕೇತವಾಗಿ ನೆಲೆ ನಿಂತಿದ್ದಾರೆ. ಇನ್ನು ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭೀಮಾ ಕೊರೆಗಾಂವ್ ಇತಿಹಾಸಕ್ಕೆ ನೂತನ ವೈಚಾರಿಕ, ರಾಜಕೀಯ ಮತ್ತು ಸಾಮಾಜಿಕ ಆಯಾಮವನ್ನ ನೀಡಿದ್ರು. ಇವರ ತಂದೆ ರಾಮ್ಜಿ ಸಕ್ಪಾಲ್ ಅವರ ಸೈನಿಕ ಹಿನ್ನೆಲೆಯಲ್ಲಿ ಬೆಳೆದಂತಹ ಅಂಬೇಡ್ಕರ್ ಅವರಿಗೆ ಸೈನ್ಯವು ದಲಿತರ ಸಾಮಾಜಿಕ ಪ್ರಗತಿ ಮತ್ತು ಆತ್ಮಗೌರವದ ಸಂಕೇತವಾಗಿತ್ತು. 1927 ಜನವರಿ 1ರಂದು ಕೊರೆಗಾಂವ್ ಯುದ್ಧದ 109ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶಿವರಾಮ್ ಜನಾಬ್ ಕಾಂಬ್ಳೆ ಅವರ ಆಹ್ವಾನದ ಮೇರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾವಿರಾರು ಬೆಂಬಲಿಗರೊಂದಿಗೆ ಕೊರೆಗಾಂವ್ ವಿಜಯ ಸ್ತಂಭಕ್ಕೆ ತೆರಳಿ ಗೌರವವನ್ನ ಸಲ್ಲಿಸಿದರು. ಇನ್ನು ಸ್ನೇಹಿತರೆ, ವಿಜಯ ಸ್ತಂಭದ ಬಳಿ ನೆರೆದಿದ್ದ ಬೃಹತ್ ಜನಸ್ತೋಮವನ್ನ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು 1818ರಲ್ಲಿ ಮಹಾರ್ ಸೈನಿಕರು ತೋರಿಸಿದ ಅಸಾಧಾರಣ ಶೌರ್ಯವನ್ನ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಇವರು ನಂತರ ಬ್ರಿಟಿಷ್ ಸರ್ಕಾರದಲ್ಲಿ ಜಾರಿಗೆ ಬಂದ ಜಾತಿವಾದಿ ನೇಮಕಾತಿ ನೀತಿಯನ್ನ ಅತ್ಯಂತ ತೀವ್ರ ಭಾಷೆಯಲ್ಲಿ ಖಂಡಿಸಿದರು. ಉನ್ನತ ಜಾತಿಗಳು ದಲಿತರನ್ನ ಶೌರ್ಯವಿಲ್ಲದವರೆಂದು ಕೀಳಾಗಿ ಕಾಣುತ್ತಿದ್ದ ಸಮಾಜದಲ್ಲಿ ದಲಿತರು ಆಡಳಿತದಲ್ಲಿದ್ದ ಅತ್ಯಂತ ಬಲಶಾಲಿ ಪೇಶ್ವೆ ಸೈನ್ಯವನ್ನ ಸೋಲಿಸಿದ್ದು ಮಣ್ಣು ಮುಕ್ಕಿಸಿದ್ದ ವೀರರಾಗಿದ್ದರು ಎಂಬುದನ್ನು ನೆನಪಿಸಿ ದಲಿತರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಬ್ರಿಟಿಷರು ತಮ್ಮ ಅಧಿಕಾರದ ಸ್ಥಾಪನೆಗಾಗಿ ದಲಿತರ ರಕ್ತವನ್ನ ಬಳಸಿಕೊಂಡು ನಂತರ ಅವರನ್ನೇ ಸೈನ್ಯದಿಂದ ಹೊರಗಿಟ್ಟಿದ್ದು ಮಹಾ ನಂಬಿಕೆ ದ್ರೋಹ ಎಂದು ಅಂಬೇಡ್ಕರ್ ಪ್ರತಿಪಾದಿಸಿದರು. ಇನ್ನು ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು 1927 ಏಪ್ರಿಲ್ 3ರಂದು ಪ್ರಾರಂಭಿಸಿದ ತಮ್ಮ ಬಹಿಷ್ಕೃತ ಭಾರತ ಮರಾಠಿ ಪತ್ರಿಕೆಯ ಸಂಪಾದಕೀಯಗಳಲ್ಲಿ ಕೊರೆಗಾಂವ್ ಸಂಗ್ರಾಮದ ಇತಿಹಾಸವನ್ನ ವ್ಯಾಪಕವಾಗಿ ಚರ್ಚಿಸಿದ್ರು. ಇವರು ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಮತ್ತು ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆ ಇವೆರಡನ್ನೂ ಕೂಡ ಭಾರತೀಯ ಜನರ ರಕ್ತವನ್ನ ನಿರಂತರವಾಗಿ ಹೀರುತ್ತಿರುವ ಎರಡು ಜಿಗಣೆಗಳು ಎಂದು ಹೋಲಿಸಿ ಇವರು ಕಟುವಾಗಿ ವಿಮರ್ಶಿಸಿದರು. ಇನ್ನು ಸ್ನೇಹಿತರೆ, ಭಾರತದಲ್ಲಿ ಈಗ ದಲಿತರು ಎಂದು ಗುರುತಿಸಲಾಗುವ ಸಮುದಾಯಗಳ ಇತಿಹಾಸವನ್ನ ಬಹಳ ವ್ಯವಸ್ಥಿತವಾಗಿನೇ ಮುಚ್ಚಿ ಹಾಕಿರೋದು, ಹತ್ತಿಕ್ಕಲಾಗಿರೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ ಬೌದ್ಧ ಧರ್ಮಕ್ಕೂ ಮುಂಚೆ ಭಾರತದಲ್ಲಿ ಇದ್ದದ್ದು ಇವರದ್ದೇ ರಾಜಮನೆತನಗಳು, ಇವರದ್ದೇ ಸಾಮ್ರಾಜ್ಯಗಳು ಇದ್ದದ್ದು. ಬೌದ್ಧ ಧರ್ಮದ ನಂತರ ಇವರೆಲ್ಲರೂ ಕೂಡ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಯುದ್ಧಗಳನ್ನ, ಹಿಂಸೆಯನ್ನ ಮಾಡೋದನ್ನ ನಿಲ್ಲಿಸ್ತಾರೆ. ನಂತರ ಮತ್ತೆ ಹಿಂದೂ ಧರ್ಮ ಪುನರುತ್ಥಾನಗೊಂಡಾಗ ಇವರೆಲ್ಲರನ್ನೂ ಕೂಡ ಅಸ್ಪೃಶ್ಯರು ಅಥವಾ ದಲಿತರು ಅಂತ ಗುರುತಿಸಿ ಇವರನ್ನ ಸಮಾಜದಿಂದ ಹೊರಗಿಡಲಾಗುತ್ತೆ. ಈಗಾಗಲೇ ಅದರ ಬಗ್ಗೆ ಕೆಲವು ವಿಡಿಯೋಗಳನ್ನು ಕೂಡ ನಾವು ಮಾಡಿದೀವಿ. ನಮ್ಮ ಚಾನಲ್ ಅನ್ನ ಒಮ್ಮೆ ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋಗಳು ಸಿಗುತ್ತೆ, ನೀವು ಸಂಪೂರ್ಣ ಇತಿಹಾಸವನ್ನ ತಿಳಿದುಕೊಳ್ಬಹುದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.